ಹೇ ಗಾಯ್ಸ್, ರಿಯಲ್ಮಿ 5 ಅತಿ ಹೆಚ್ಚಾಗಿ ಸೇಲ್ ಆಗಿರೋದ್ರಿಂದ ಅವರು ರಿಯಲ್ಮಿ 6 ಲಾಂಚ್ ಮಾಡುತ್ತಿದ್ದಾರೆ. ಮತ್ತು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 710 ಪ್ರೊಸೆಸರ್ ಇದೆ. ಹಾಗೆಯೇ ಪೆಂಟರಿ ಕ್ಯಾಮ್ರಾ, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಫಾಸ್ಟ್ ಚಾರ್ಜಿಂಗಾಗಿ 65 ವ್ಯಾಟ್ ಚಾರ್ಜಿಂಗ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 90 Hz ಗೈಸ್, ಇದರಲ್ಲಿ 90 Hz ಡಿಸ್ಪ್ಲೇ ಇದೆ. ಅನ್ಕೋಬೋದು 90 Hz ಡಿಸ್ಪ್ಲೇ ಯಾವ ಫೋನ್ ಕೊಡ್ತಿದ್ದಾರೆ ಅಂತ. OnePlus 7 Pro ಬಿಟ್ಟರೆ ಮತ್ತು ಇದಕ್ಕೆ ಕೊಟ್ಟಿರೋದು ಅನಿಸುತ್ತೆ ನನ್ನ ಪ್ರಕಾರ. ಮತ್ತು ನೀವು ಹಿಂದೆ ಇದರಲ್ಲಿ 6.5 ಇಂಚ್ ಸ್ಕ್ರೀನ್ ಇರುತ್ತೆ, ಅಂದರೆ ಡಿಸ್ಪ್ಲೇ ಸ್ಕ್ರೀನ್ ಇರುತ್ತೆ. ಹಾಗೆಯೇ ನೈಟ್ ವಿಷನ್ ಮೂಡು ಇರುತ್ತೆ ಕ್ಯಾಮ್ರಾದಲ್ಲಿ. ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಹಾಗೆಯೇ 25MP ಇನ್ಸ್ಕ್ರೀನ್ ಕ್ಯಾಮ್ರಾ ಇದೆ, ಸೆನ್ಸರ್ ಅಲ್ಲ ಕ್ಯಾಮ್ರಾ. ಮತ್ತು ಇದರಲ್ಲಿ PUBG ಥರದ ಗೇಮ್ಗಳನ್ನು ತುಂಬಾ ಸ್ಮೂತಾಗಿ ಆಡ್ಬೋದು, ಯಾಕೆಂದರೆ ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 710 ಇದೆ. ಮತ್ತು ಇದು ಬ್ಯಾಕ್ ಕ್ಯಾಮ್ರಾಗೆ ಬಂದರೆ ಇದರಲ್ಲಿ 5 ಬ್ಯಾಕ್ ಕ್ಯಾಮ್ರಾಗಳಿವೆ. ಅದರಲ್ಲಿ 64MP ಕ್ವಾಡ್ ಕ್ಯಾಮ್ರಾ ಹಾಗೂ ಅಲ್ಟ್ರಾ ವೈಡ್ ಆ್ಯಂಗಲ್ ಮ್ಯಾಕ್ರೋ ಲೆನ್ಸ್ ಇದೆ. ಮತ್ತು ಇದರ ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಇನ್ಸ್ಕ್ರೀನ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಅದು 25MP ಇದೆ. ಇದರಿಂದ ನೀವು ತುಂಬಾ ಚೆನ್ನಾಗಿ ಫೋಟೋನು ತೆಗಿಬೋದು. ಇದರ ಬ್ಯಾಟ್ರಿಗೆ ಬಂದರೆ 5000 mAh ಬ್ಯಾಟರಿ ಇದೆ. ಅಂದರೆ 710 ಪ್ರೊಸೆಸರ್ಗೆ, 700 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ಗೆ 5000 mAh ಬ್ಯಾಟರಿ ಯಾವ ಫೋನ್ಗೂ ಕೊಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆಯೇ ಇದು ಆಂಡ್ರಾಯ್ಡ್ 9.0 ಅಂದರೆ 100Pಯಲ್ಲಿ ಲಾಂಚ್ ಆಗ್ತಾಯಿದೆ. ಗೈಸ್, ನನ್ನ ಪ್ರಕಾರ ಈ ಫೋನು ವರ್ತು ಅಂತ ಅನ್ನಿಸ್ತು. ಅಂದರೆ ಇದನ್ನು ಬೈ ಮಾಡ್ಬೋದು, ಯಾಕೆಂದರೆ 710 ಸ್ನ್ಯಾಪ್ಡ್ರ್ಯಾಗನ್ಗೆ ಈ ಪ್ರೈಸ್ ರೇಂಜಲ್ಲಿ ಯಾವ ಫೋನು ಕೊಡ್ತಿಲ್ಲ, ಅಂದರೆ ಯಾವ ಕಂಪನಿನೂ ಕೊಡ್ತಿಲ್ಲ. ನನಗಿದು ವರ್ತ್ ಅಂತ ಅನ್ನಿಸ್ತಾ ಇದೆ. ನನ್ನ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಗೈಸ್, ಇದೇ ಥರದ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜನ್ನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.